ನೋಡಿ, ರೇಣುಕಾಸ್ವಾಮಿ ಕೊಲೆ ಮಾಸುವ ಮುನ್ನವೇ ಸೋಲದೇವನಹಳ್ಳಿಯಲ್ಲಿ ಅದೇ ರೀತಿ ಹೋಲುವ ಕೊಲೆಯೊಂದು ನಡೆದಿದೆ. ಮಾಜಿ ಪ್ರಿಯತಮೆ ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ತನ್ನ ಮೊದಲ ಲವರ್ನನ್ನ ಹಲ್ಲೆ ಮಾಡಿರುವಂತ ಘಟನೆ ಇದು. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಅಲ್ಲಿಂದ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮಾದರಿಯಲ್ಲಿ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಸೋಲದೇವನಹಳ್ಳಿಯ ನರಸೀಪುರ ಆ ಒಂದು ಕ್ರೈಮ್ ಸೀನ್ ಏನ್ ನಡೆದಿದೆ ಅದೇ ಪ್ರದೇಶದಲ್ಲಿದ್ದೀವಿ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಕುಶಾಲ್ ಎಂಬ ಯುವಕರನ್ನ ಹಲ್ಲೆ ಮಾಡಿರ್ತಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು. ಅದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಕೂಡ ಇಂಥದ್ದೇ ಒಂದು ಹತ್ಯೆ ನಡೆದಿದೆ. ಹೇಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಅದೇ ರೀತಿಯಾಗಿ ಈ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕೊಂದು ಆನಂತರ ಎಸೆದು ಹೋಗಿರುವಂತಹ ಪ್ರಕರಣ. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಒಂದು ಸಂಕ್ಷಿಪ್ತ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿ ಇರುವಂತಹ ದ್ವಾರಕಾ ಲಾಡ್ಜ್ ನಿಂದ ರಾಘವೇಂದ್ರ ನಾಯಕ್ನನ್ನ ಕಿಡ್ನಾಪ್ ಮಾಡಿಕೊಂಡು ನೇರವಾಗಿ ಕಲಬುರಗಿ ನಗರದಲ್ಲಿರುವಂತಹ ಏನು ಈ ಒಂದು ಸ್ಮಶಾನಕ್ಕೆ ಹಂತಕರು ಬರ್ತಾರೆ. ಸೊ ಇಲ್ಲಿ ಬಂದು ಅಂದ್ರೆ ಅವ್ರ ಜೊತೆ ರಾಘವೇಂದ್ರ ನಾಯಕ್, ಗುರುರಾಜ್, ಲಕ್ಷ್ಮೀಕಾಂತ್, ಅಶ್ವಿನಿ ಅನ್ನುವಂಥವ್ರು ಸೇರಿ ಒಟ್ಟು 5 ರಿಂದ 6 ಜನ ಏನು ರಾಘವೇಂದ್ರ ನಾಯಕ್ನ ಇಲ್ಲಿ ಈ ಒಂದು ಸ್ಮಶಾನಕ್ಕೆ ರಾತ್ರಿ ಕರ್ಕೊಂಡು ಬರ್ತಾರೆ. ಈ ಸ್ಮಶಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆ ರಾಘವೇಂದ್ರ ನಾಯಕ್ನ ಚಿತ್ರ ಹಿಂಸೆ ಮಾಡಿ ಹಲ್ಲೆ ಮಾಡಿ ಆತನ ಖಾಸಗಿ ಅಂಗಾಂಗಕ್ಕೂ ಮರ್ಮಾಂಗಕ್ಕೂ ಕೂಡ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ಇಲ್ಲಿಂದ ಆತನ ಶವವನ್ನ ತಮ್ಮ ಕಾರಿನಲ್ಲಿ ಹಾಕೊಂಡು ರಾತ್ರೋರಾತ್ರಿ ಕಲಬುರಗಿಯಿಂದ ರಾಯಚೂರಿಗೆ ಹೋಗ್ತಾರೆ. ಸೊ ರಾಯಚೂರಿನ ಏನು ಆ ಶಕ್ತಿನಗರದ ಬಳಿ ಇರುವಂತಹ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಆತನ ಶವವನ್ನ ಬಿಸಾಕಿ ಹಂತಕರು ಮತ್ತೆ ವಾಪಸ್ ಬಂದು ನೆಮ್ಮದಿಯಿಂದ ತಮ್ಮ ಕಾಲವನ್ನ ಕಳೆಯೋದಕ್ಕೆ ಮುಂದಾಗ್ತಾರೆ. ಸೊ ಕೊನೆ 2-3 ತಿಂಗಳು ಕಳೆದ್ರು ಕೂಡ ಗಂಡ ವಾಪಸ್ ಊರಿಗೂ ಬಂದಿಲ್ಲ, ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಆತನ ಪತ್ನಿ ಕೊಲೆಯಾದಂತ ರಾಘವೇಂದ್ರ ನಾಯಕ್ನ ಪತ್ನಿ ಸುರೇಖಾ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸುತ್ತಾರೆ. ದೂರು ದಾಖಲಿಸಿದ ಬಳಿಕ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಕೊಲೆ ಪ್ರಕರಣ ಬಯಲಿಗೆ ಬರುತ್ತೆ. ಕೊಲೆ ಪ್ರಕರಣ ಬಯಲಿಗೆ ಬಂದ ನಂತರ 3 ಜನ ಆರೋಪಿಗಳನ್ನ ಇದೀಗ ಬಂಧಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಯಚೂರಿನ ಶಕ್ತಿನಗರದಲ್ಲಿ ಒಂದು ಯುಡಿಆರ್ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಅವತ್ತು ಕೊಲೆ ಮಾಡಿ ಬಿಸಾಕಿ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಶವ ಕೂಡ ಪತ್ತೆ ಆಗುತ್ತೆ. ಆ ಶವವನ್ನ ರಾಯಚೂರು ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿಕೊಳ್ತಾರೆ. ಅದೊಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅನ್ನ ಮಾಡಿಕೊಂಡು ಅನ್ಐಡೆಂಟಿಫೈಡ್ ಬಾಡಿ ಅನ್ನೋ ಕಾರಣಕ್ಕೆ ಅಲ್ಲೇ ಶವ ಸಂಸ್ಕಾರವೂ ಕೂಡ ಮಾಡ್ತಾರೆ. ಯಾವಾಗ ಇಲ್ಲಿ ಈತ ಮಿಸ್ಸಿಂಗ್ ಆಗಿ ಕೊಲೆಯಾಗಿದ್ದಾನೆ ಅನ್ನುವಂತ ಪ್ರಕರಣ ಬೆಳಕಿಗೆ ಬರುತ್ತೆ, ಇಲ್ಲಿದ್ದಂತ ಸ್ಟೇಷನ್ ಬಜಾರ್ ಪೊಲೀಸರು ರಾಯಚೂರಿಗೆ ತೆರಳಿ ಅಲ್ಲಿಂದ ಶವದ ಎಲ್ಲಾ ಸಂಪೂರ್ಣವನ್ನ ಮಾಹಿತಿ ಕಲೆ ಹಾಕಿ ಅದಾದ ಬಳಿಕ ಆರೋಪಿಗಳು ಕೂಡ ಅಲ್ಲೇ ಬಿಸಾಕಿದ್ದೇವೆ ಅನ್ನುವಂತ ಒಂದು ತಪ್ಪೊಪ್ಪಿಗೆಯನ್ನ ಕೂಡ ಒಪ್ಕೊಂಡಿರುವ ನಂತರ ಈಗ 3 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಇನ್ನು 2-3 ಜನ ಆರೋಪಿಗಳಿದ್ದಾರೆ, ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ತಲೆಮರೆಸಿಕೊಂಡಂತ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಕೂಡ ಬಲೆ ಬೀಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ರೇಣುಕಾಸ್ವಾಮಿ ಕೊಲೆ ಮಾಸುವ ಮುನ್ನವೇ ಸೋಲದೇವನಹಳ್ಳಿಯಲ್ಲಿ ಅದೇ ರೀತಿ ಹೋಲುವ ಕೊಲೆಯೊಂದು ನಡೆದಿದೆ. ಮಾಜಿ ಪ್ರಿಯತಮೆ ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ತನ್ನ ಮೊದಲ ಲವರ್ನನ್ನ ಹಲ್ಲೆ ಮಾಡಿರುವಂತ ಘಟನೆ ಇದು. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಅಲ್ಲಿಂದ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮಾದರಿಯಲ್ಲಿ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಸೋಲದೇವನಹಳ್ಳಿಯ ನರಸೀಪುರ ಆ ಒಂದು ಕ್ರೈಮ್ ಸೀನ್ ಏನ್ ನಡೆದಿದೆ ಅದೇ ಪ್ರದೇಶದಲ್ಲಿದ್ದೀವಿ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಕುಶಾಲ್ ಎಂಬ ಯುವಕರನ್ನ ಹಲ್ಲೆ ಮಾಡಿರ್ತಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು. ಅದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಕೂಡ ಇಂಥದ್ದೇ ಒಂದು ಹತ್ಯೆ ನಡೆದಿದೆ. ಹೇಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಅದೇ ರೀತಿಯಾಗಿ ಈ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕೊಂದು ಆನಂತರ ಎಸೆದು ಹೋಗಿರುವಂತಹ ಪ್ರಕರಣ. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಒಂದು ಸಂಕ್ಷಿಪ್ತ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿ ಇರುವಂತಹ ದ್ವಾರಕಾ ಲಾಡ್ಜ್ ನಿಂದ ರಾಘವೇಂದ್ರ ನಾಯಕ್ನನ್ನ ಕಿಡ್ನಾಪ್ ಮಾಡಿಕೊಂಡು ನೇರವಾಗಿ ಕಲಬುರಗಿ ನಗರದಲ್ಲಿರುವಂತಹ ಏನು ಈ ಒಂದು ಸ್ಮಶಾನಕ್ಕೆ ಹಂತಕರು ಬರ್ತಾರೆ. ಸೊ ಇಲ್ಲಿ
ಬಂದು ಅಂದ್ರೆ ಅವ್ರ ಜೊತೆ ರಾಘವೇಂದ್ರ ನಾಯಕ್, ಗುರುರಾಜ್, ಲಕ್ಷ್ಮೀಕಾಂತ್, ಅಶ್ವಿನಿ ಅನ್ನುವಂಥವ್ರು ಸೇರಿ ಒಟ್ಟು 5 ರಿಂದ 6 ಜನ ಏನು ರಾಘವೇಂದ್ರ ನಾಯಕ್ನ ಇಲ್ಲಿ ಈ ಒಂದು ಸ್ಮಶಾನಕ್ಕೆ ರಾತ್ರಿ ಕರ್ಕೊಂಡು ಬರ್ತಾರೆ. ಈ ಸ್ಮಶಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆ ರಾಘವೇಂದ್ರ ನಾಯಕ್ನ ಚಿತ್ರ ಹಿಂಸೆ ಮಾಡಿ ಹಲ್ಲೆ ಮಾಡಿ ಆತನ ಖಾಸಗಿ ಅಂಗಾಂಗಕ್ಕೂ ಮರ್ಮಾಂಗಕ್ಕೂ ಕೂಡ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ಇಲ್ಲಿಂದ ಆತನ ಶವವನ್ನ ತಮ್ಮ ಕಾರ್ನಲ್ಲಿ ಹಾಕೊಂಡು ರಾತ್ರೋರಾತ್ರಿ ಕಲಬುರಗಿಯಿಂದ ರಾಯಚೂರಿಗೆ ಹೋಗ್ತಾರೆ. ಸೊ ರಾಯಚೂರಿನ ಏನು ಆ ಶಕ್ತಿನಗರದ ಬಳಿ ಇರುವಂತಹ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಆತನ ಶವವನ್ನ ಬಿಸಾಕಿ ಹಂತಕರು ಮತ್ತೆ ವಾಪಸ್ ಬಂದು ನೆಮ್ಮದಿಯಿಂದ ತಮ್ಮ ಕಾಲವನ್ನ ಕಳೆಯೋದಕ್ಕೆ ಮುಂದಾಗ್ತಾರೆ. ಸೊ ಕೊನೆ 2-3 ತಿಂಗಳು ಕಳೆದ್ರು ಕೂಡ ಗಂಡ ವಾಪಸ್ ಊರಿಗೂ ಬಂದಿಲ್ಲ, ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಆತನ ಪತ್ನಿ, ಕೊಲೆಯಾದಂತಹ ರಾಘವೇಂದ್ರ ನಾಯಕ್ನ ಪತ್ನಿ ಸುರೇಖಾ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸುತ್ತಾರೆ. ದೂರು ದಾಖಲಿಸಿದ ಬಳಿಕ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಕೊಲೆ ಪ್ರಕರಣ ಬಯಲಿಗೆ ಬರುತ್ತೆ. ಕೊಲೆ ಪ್ರಕರಣ ಬಯಲಿಗೆ ಬಂದ ನಂತರ 3 ಜನ ಆರೋಪಿಗಳನ್ನ ಇದೀಗ ಬಂಧಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಯಚೂರಿನ ಶಕ್ತಿನಗರದಲ್ಲಿ ಒಂದು ಯುಡಿಆರ್ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಅವತ್ತು ಕೊಲೆ ಮಾಡಿ ಬಿಸಾಕಿ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಶವ ಕೂಡ ಪತ್ತೆ ಆಗುತ್ತೆ. ಆ ಶವವನ್ನ ರಾಯಚೂರು ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿಕೊಳ್ತಾರೆ. ಅದೊಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅನ್ನ ಮಾಡಿಕೊಂಡು ಅನ್ಐಡೆಂಟಿಫೈಡ್ ಬಾಡಿ ಅನ್ನೋ ಕಾರಣಕ್ಕೆ ಅಲ್ಲೇ ಶವ ಸಂಸ್ಕಾರವೂ ಕೂಡ ಮಾಡ್ತಾರೆ. ಯಾವಾಗ ಇಲ್ಲಿ ಈತ ಮಿಸ್ಸಿಂಗ್ ಆಗಿ ಕೊಲೆಯಾಗಿದ್ದಾನೆ ಅನ್ನುವಂತ ಪ್ರಕರಣ ಬೆಳಕಿಗೆ ಬರುತ್ತೆ, ಇಲ್ಲಿದ್ದಂತ ಸ್ಟೇಷನ್ ಬಜಾರ್ ಪೊಲೀಸರು ರಾಯಚೂರಿಗೆ ತೆರಳಿ ಅಲ್ಲಿಂದ ಶವದ ಎಲ್ಲಾ ಸಂಪೂರ್ಣವನ್ನ ಮಾಹಿತಿ ಕಲೆ ಹಾಕಿ ಅದಾದ ಬಳಿಕ ಆರೋಪಿಗಳು ಕೂಡ ಅಲ್ಲೇ ಬಿಸಾಕಿದ್ದೇವೆ ಅನ್ನುವಂತ ಒಂದು ತಪ್ಪೊಪ್ಪಿಗೆಯನ್ನ ಕೂಡ ಒಪ್ಕೊಂಡಿರುವ ನಂತರ ಈಗ 3 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಇನ್ನು 2-3 ಜನ ಆರೋಪಿಗಳಿದ್ದಾರೆ, ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ತಲೆಮರೆಸಿಕೊಂಡಂತ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಕೂಡ ಬಲೆ ಬೀಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ರೇಣುಕಾಸ್ವಾಮಿ ಕೊಲೆ ಮಾಸುವ ಮುನ್ನವೇ ಸೋಲದೇವನಹಳ್ಳಿಯಲ್ಲಿ ಅದೇ ರೀತಿ ಹೋಲುವ ಕೊಲೆಯೊಂದು ನಡೆದಿದೆ. ಮಾಜಿ ಪ್ರಿಯತಮೆ ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ತನ್ನ ಮೊದಲ ಲವರ್ನನ್ನ ಹಲ್ಲೆ ಮಾಡಿರುವಂತ ಘಟನೆ ಇದು. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಅಲ್ಲಿಂದ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮಾದರಿಯಲ್ಲಿ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಸೋಲದೇವನಹಳ್ಳಿಯ ನರಸೀಪುರ ಆ ಒಂದು ಕ್ರೈಮ್ ಸೀನ್ ಏನ್ ನಡೆದಿದೆ ಅದೇ ಪ್ರದೇಶದಲ್ಲಿದ್ದೀವಿ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಕುಶಾಲ್ ಎಂಬ ಯುವಕರನ್ನ ಹಲ್ಲೆ ಮಾಡಿರ್ತಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು. ಅದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಕೂಡ ಇಂಥದ್ದೇ ಒಂದು ಹತ್ಯೆ ನಡೆದಿದೆ. ಹೇಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಅದೇ ರೀತಿಯಾಗಿ ಈ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕೊಂದು ಆನಂತರ ಎಸೆದು ಹೋಗಿರುವಂತಹ ಪ್ರಕರಣ. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಒಂದು ಸಂಕ್ಷಿಪ್ತ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿ ಇರುವಂತಹ ದ್ವಾರಕಾ ಲಾಡ್ಜ್ ನಿಂದ ರಾಘವೇಂದ್ರ ನಾಯಕ್ನ ಕಿಡ್ನಾಪ್ ಮಾಡಿಕೊಂಡು ನೇರವಾಗಿ ಕಲಬುರಗಿ ನಗರದಲ್ಲಿರುವಂತಹ ಏನು ಈ ಒಂದು ಸ್ಮಶಾನಕ್ಕೆ ಹಂತಕರು ಬರ್ತಾರೆ. ಸೊ ಇಲ್ಲಿ ಬಂದು ಅಂದ್ರೆ ಅವ್ರ ಜೊತೆ ರಾಘವೇಂದ್ರ ನಾಯಕ್, ಗುರುರಾಜ್, ಲಕ್ಷ್ಮೀಕಾಂತ್, ಅಶ್ವಿನಿ ಅನ್ನುವಂಥವ್ರು ಸೇರಿ ಒಟ್ಟು 5 ರಿಂದ 6 ಜನ ಏನು ರಾಘವೇಂದ್ರ ನಾಯಕ್ನ ಇಲ್ಲಿ ಈ ಒಂದು ಸ್ಮಶಾನಕ್ಕೆ ರಾತ್ರಿ ಕರ್ಕೊಂಡು ಬರ್ತಾರೆ. ಈ ಸ್ಮಶಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆ ರಾಘವೇಂದ್ರ ನಾಯಕ್ನ ಚಿತ್ರ ಹಿಂಸೆ ಮಾಡಿ ಹಲ್ಲೆ ಮಾಡಿ ಆತನ ಖಾಸಗಿ ಅಂಗಾಂಗಕ್ಕೂ ಮರ್ಮಾಂಗಕ್ಕೂ ಕೂಡ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ಇಲ್ಲಿಂದ ಆತನ ಶವವನ್ನ ತಮ್ಮ ಕಾರ್ನಲ್ಲಿ ಹಾಕೊಂಡು ರಾತ್ರೋರಾತ್ರಿ ಕಲಬುರಗಿಯಿಂದ ರಾಯಚೂರಿಗೆ ಹೋಗ್ತಾರೆ. ಸೊ ರಾಯಚೂರಿನ ಏನು ಆ ಶಕ್ತಿನಗರದ ಬಳಿ ಇರುವಂತಹ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಆತನ ಶವವನ್ನ ಬಿಸಾಕಿ ಹಂತಕರು ಮತ್ತೆ ವಾಪಸ್ ಬಂದು ನೆಮ್ಮದಿಯಿಂದ ತಮ್ಮ ಕಾಲವನ್ನ ಕಳೆಯೋದಕ್ಕೆ ಮುಂದಾಗ್ತಾರೆ. ಸೊ ಕೊನೆ 2-3 ತಿಂಗಳು ಕಳೆದ್ರು ಕೂಡ ಗಂಡ ವಾಪಸ್ ಊರಿಗೂ ಬಂದಿಲ್ಲ, ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಆತನ ಪತ್ನಿ, ಕೊಲೆಯಾದಂತಹ ರಾಘವೇಂದ್ರ ನಾಯಕ್ನ ಪತ್ನಿ ಸುರೇಖಾ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸುತ್ತಾರೆ. ದೂರು ದಾಖಲಿಸಿದ ಬಳಿಕ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಕೊಲೆ ಪ್ರಕರಣ ಬಯಲಿಗೆ ಬರುತ್ತೆ. ಕೊಲೆ ಪ್ರಕರಣ ಬಯಲಿಗೆ ಬಂದ ನಂತರ 3 ಜನ
ಆರೋಪಿಗಳನ್ನ ಇದೀಗ ಬಂಧಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಯಚೂರಿನ ಶಕ್ತಿನಗರದಲ್ಲಿ ಒಂದು ಯುಡಿಆರ್ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಅವತ್ತು ಕೊಲೆ ಮಾಡಿ ಬಿಸಾಕಿ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಶವ ಕೂಡ ಪತ್ತೆ ಆಗುತ್ತೆ. ಆ ಶವವನ್ನ ರಾಯಚೂರು ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿಕೊಳ್ತಾರೆ. ಅದೊಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅನ್ನ ಮಾಡಿಕೊಂಡು ಅನ್ಐಡೆಂಟಿಫೈಡ್ ಬಾಡಿ ಅನ್ನೋ ಕಾರಣಕ್ಕೆ ಅಲ್ಲೇ ಶವ ಸಂಸ್ಕಾರವೂ ಕೂಡ ಮಾಡ್ತಾರೆ. ಯಾವಾಗ ಇಲ್ಲಿ ಈತ ಮಿಸ್ಸಿಂಗ್ ಆಗಿ ಕೊಲೆಯಾಗಿದ್ದಾನೆ ಅನ್ನುವಂತ ಪ್ರಕರಣ ಬೆಳಕಿಗೆ ಬರುತ್ತೆ, ಇಲ್ಲಿದ್ದಂತ ಸ್ಟೇಷನ್ ಬಜಾರ್ ಪೊಲೀಸರು ರಾಯಚೂರಿಗೆ ತೆರಳಿ ಅಲ್ಲಿಂದ ಶವದ ಎಲ್ಲಾ ಸಂಪೂರ್ಣವನ್ನ ಮಾಹಿತಿ ಕಲೆ ಹಾಕಿ ಅದಾದ ಬಳಿಕ ಆರೋಪಿಗಳು ಕೂಡ ಅಲ್ಲೇ ಬಿಸಾಕಿದ್ದೇವೆ ಅನ್ನುವಂತ ಒಂದು ತಪ್ಪೊಪ್ಪಿಗೆಯನ್ನ ಕೂಡ ಒಪ್ಕೊಂಡಿರುವ ನಂತರ ಈಗ 3 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಇನ್ನು 2-3 ಜನ ಆರೋಪಿಗಳಿದ್ದಾರೆ, ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ತಲೆಮರೆಸಿಕೊಂಡಂತ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಕೂಡ ಬಲೆ ಬೀಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.